ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರಿಗೆ ಧಿಕ್ಕಾರವಿರಲಿ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರಿಗೆ ಧಿಕ್ಕಾರ ಧಿಕ್ಕಾರ. ಪೂಜ್ಯ ಕಾವಂದರಿಗೆ ಕೋಟ್ಯಾಂತರ ಹಣವನ್ನ ಅದನ್ನ ಧರ್ಮಸ್ಥಳದ ಹೆಸರು ಕಳಿಸೋದಕ್ಕೆ ಇವತ್ತಿಂದ ಬಳಸ್ತಾ ಇದ್ದಾರೆ. ನಾನು 30 ವರ್ಷದಿಂದ ಹಿಂದೆ 20 ವರ್ಷದ ಹಿಂದೆ ಈ ಜಾಗದಲ್ಲಿ ಹಣಗಳನ್ನು ಊಟಿ ನಾವೆಲ್ಲರೂ ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲಿ ಕೊಪ್ಪಳ ಜನತೆ ಕೊಪ್ಪಳ ಹೆಂಗ್ ಮಾಡಿದ್ಯಪ್ಪ ಫಾರ್ಮ್ ಹೌಸ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೆಂಗ್ ಬರ್ತಪ್ಪ ನಿನಗೆ? ಶಿವೋಡಿ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ತೀಯ? ಯಾವೊಬ್ಬ ರಾಜಕಾರಣಿ ಪ್ರಧಾನಮಂತ್ರಿ ಮನೆ ಕೂಡ ಇಲ್ಲ. ಅಕ್ರಮವಾಗಿ ಹಣ ಗಳಿಸ್ತಕ್ಕಂಥವನು ಅಂತವ್ರು ಹೇಳಿದ ಮಾತನ್ನ ಸೀರಿಯಸ್ ಆಗಿ ತಗೊಳ್ತೀರಿ. ಅರೆ ನಮಗೂ ಕೂಡ ಸೌಜನ್ಯ ತಂಗಿರಿ. ತಮಿಳುನಾಡಿನ ಮಾಜಿ ಸಂಸದನ ಅಸೋಚ್ಚಿಂದ 4 ಕೋಟಿ ಹಣ ಬರ್ತದೆ ಅವನಿಗೆ ಯೂಟ್ಯೂಬರ್ಗೆ ಅಂದ್ರೆ ಈ ವರ್ಷ ನಡ್ಕೊಳ್ಬೇಕು ಜನಗಳು. ನಮ್ಮ ದೌರ್ಬಲ್ಯ ನಾವು ಇವತ್ತು ಎತ್ತು ನಿಲ್ಬೇಕು. ಸಜ್ಜನ ಶರಣ ಕ್ರಾಂತಿಕಾರಿ ಹೋರಾಟದ ಬಸವಣ್ಣನ ಕಾಲ ಇವುಗಳಾಗತ್ತವರಿ. ನಾವೆಲ್ಲರೂ ಕೂಡ ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿಯ ಹೆಸರು ಹೇಳಿಕೊಂಡು ಜೀವನ ಮಾಡಿ ನಮ್ಮ ಮನೆಯಲ್ಲಿ ವಿಕಲ್ಪವನ್ನ ಮಾಡಿ ಒಂದು ಕಾಯಿಯನ್ನ ನಿಮ್ಮ ಮನೆಯಲ್ಲಿಟ್ಟು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ಕೊಳ್ರಿ ಎಲ್ರು. ಯಾವ ಸೌಜನ್ಯನಿಗೆ
ಅನ್ಯಾಯ ಆಗಿದೆ, ಅವಳಿಗೆ ಅಪಚಾರ ಆಗಿದೆ. ಅವಳನ್ನ ಅಪಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಲಿ. ಧರ್ಮಸ್ಥಳದ ಮೇಲೆ ನಿಂದನೆ ಮಾಡತಕ್ಕಂಥ ನಾಯಿಗಳಿಗೆ ಅದೇ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಆರೋಪ ಮಾಡೋರಿಗೆ 2006ನೇ ಇಸ್ವಿವರೆಗೂ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲಪ್ಪ. ಸಾರ್ವಜನಿಕವಾಗಿ ಸಪ್ತ ಮೋಕ್ಷದ ಆಯ್ಕೆ ಕ್ಷೇತ್ರಗಳು ಪುರಿ, ಕಾಶಿ, ಅವಂತಿಕ, ಅಯೋಧ್ಯ ಇಂಥಲ್ಲಿ ಹೋಗಿ ನಾನು ಆತ್ಮಹತ್ಯೆ ಮಾಡ್ಕೊತೀನಿ, ಸಂಕಲ್ಪ ಮಾಡ್ತಾರೆ. ಭಗವಂತ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಧರ್ಮದ ಪರವಾಗಿದ್ದಾರೆ. ಇಡೀ ಭಾರತದಲ್ಲಿ ಯಾವುದೇ ಒಂದೇ ಒಂದು ಕ್ಷೇತ್ರಕ್ಕೆ ಧರ್ಮದ ಹೆಸರ ಇಲ್ಲ. ಹಾಗಾಗಿ ಧರ್ಮಸ್ಥಳ ಒಂದೇ ಇಡೀ ಭಾರತದಲ್ಲಿ ಧರ್ಮವನ್ನು ಹೊತ್ತುಕೊಂಡು ಅವರು ಹಾಗೂ ಅವರ ಕುಟುಂಬಗಳ ಮೇಲೆ ಮಹೇಶ್ ಶೆಟ್ಟಿ ತುಮರೋಡಿ, ಗಿರೀಶ್ ಪಟ್ಟಣ್ಣವರ್, ಜಯಂತಿ, ಸಂತೋಷ್ ಶೆಟ್ಟಿ, ಸಮೀರ್, MD ಅಜಯ್, ಅಂಚನ್ ಮತ್ತು ಇವರ ಸಹಚರು ಸೇರಿಕೊಂಡು ಸುಳ್ಳು ಅಪಪ್ರಚಾರ ಮಾಡುತ್ತಿರುವುದಲ್ಲದೆ ಕ್ಷೇತ್ರಕ್ಕೆ ಹಾಗೂ ಪೂಜ್ಯರ ಜನತೆಗೆ ಸುದ್ದಿ ಬರುವ ರೀತಿಯಲ್ಲಿ ಅವರದ್ದೇ ಆದ ಸಾಮಾಜಿಕ ಸಮೂಹ ಮಾಧ್ಯಮಗಳಲ್ಲಿ ವಿಡಿಯೋ ತುಣುಕುಗಳನ್ನು ಬಿತ್ತರಿಸುತ್ತಿದ್ದಾರೆ. ಇದರಿಂದಾಗಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಹಾಗೂ ಪೂಜ್ಯರ ಅವರು ಹಾಗೂ ಅವರ ಕುಟುಂಬಗಳ ಮೇಲೆ ಮಹೇಶ್ ಶೆಟ್ಟಿ ತುಮರೋಡಿ, ಗಿರೀಶ್ ಪಟ್ಟಣ್ಣವರ್, ಜಯಂತಿ, ಸಂತೋಷ್ ಶೆಟ್ಟಿ, ಸಮೀರ್, MD ಅಜಯ್, ಅಂಚನ್ ಮತ್ತು ಇವರ ಸಹಚರು ಸೇರಿಕೊಂಡು ಸುಳ್ಳು ಅಪಪ್ರಚಾರ ಮಾಡುತ್ತಿರುವುದಲ್ಲದೆ ಕ್ಷೇತ್ರಕ್ಕೆ ಹಾಗೂ ಪೂಜ್ಯರ ಜನತೆಗೆ ಸುದ್ದಿ ಬರುವ ರೀತಿಯಲ್ಲಿ ಅವರದ್ದೇ ಆದ ಸಾಮಾಜಿಕ ಸಮೂಹ ಮಾಧ್ಯಮಗಳಲ್ಲಿ ವಿಡಿಯೋ ತುಣುಕುಗಳನ್ನು ಬಿತ್ತರಿಸುತ್ತಿದ್ದಾರೆ. ಇದರಿಂದಾಗಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಹಾಗೂ ಪೂಜ್ಯರ ಹೊಂದಿರುವ ದಾಖಲೆಯೂ ಇರುತ್ತದೆ. ಈ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತಿಜ್ಞೆಯೂ ಇದೆ, ನಿದರ್ಶನವೂ ಇದೆ. ಇಂಥ ಈ ದೇವಾಲಯದ ದರ್ಶನವನ್ನು ಮಾಡಲು ನಮ್ಮ ಮಂಜುನಾಥ ಸ್ವಾಮಿ ಅನ್ನಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯವೂ ಆಗಮಿಸುತ್ತಾರೆ. ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಶ್ರೀ ದೇವರ ಹೆಸರಿನಲ್ಲಿ ಆಗುತ್ತಿರುವ ಅದೆಷ್ಟು ಪುಣ್ಯ ಕಾರ್ಯಗಳನ್ನು ಅಸಂಖ್ಯಾತ ಭಕ್ತರು ಪಡೆದುಕೊಂಡಿರುವುದು ಪ್ರಶಂಸನಾರ್ಹವಾದ ವಿಷಯವಾಗಿದೆ. ಇಂಥ ಈ ದೇವಾಲಯದ ಮೇಲೆ ಮತ್ತು ಅಲ್ಲಿನ ಧರ್ಮಕ್ಕೆ ತರುತ್ತಿರುವ ಮಹೇಶ್ ಶೆಟ್ಟಿ ತುಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಶೆಟ್ಟಿ, ಅಜಯ್, ಅಂಚನ್ ಹಾಗೂ ಅವರ ಸಹಚರ ಮೇಲೆ ಕ್ರಮ ಕೈಗೊಳ್ಳ ಕುರಿತು ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರು ಭಕ್ತಿ ಶ್ರದ್ಧೆಯಿಂದ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವು ಈ ಕೂಡ ಈ ಪರಂಪರೆಯನ್ನೇ ಮುಂದುವರಿಸಿಕೊಂಡು ನಾವು ಕೊಂಡುಬರುತ್ತೇವೆ. ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯ ಕ್ಷೇತ್ರವೆಂದು ಹೆಸರು ವೀರೇಂದ್ರ ಹೆಗಡೆಯವರಿಗೆ, ಧರ್ಮಸ್ಥಳಕ್ಕೆ ಪಾಪಿ ತುಮರೋಡಿ ಮಹೇಶ್ ಶೆಟ್ಟಿಗೆ, ಗಿರೀಶ್ ಮುಟ್ಟಾಳನಿಗೆ ಪಾಪಿ ಮಹೇಶ್ ಬಗ್ಗೆ ಜನಗಳಿಗೆ ತಪ್ಪು ಸಂದೇಶ ಕೊಡುವುದರ ಮುಖಾಂತರ ಹಾಗೂ ಸುಳ್ಳುಗಳನ್ನು ಹೇಳಿ ನಮ್ಮ ಜೈನ ಸಮಾಜದ ಗೌರವಗಳನ್ನು ಹಾಳು ಮಾಡುತ್ತಿದ್ದಾರೆ. ಇಂತಹ ಗಿರೀಶ್ ಮಟ್ಟಣ್ಣವರು ಮತ್ತು ಅವರ ಸಂಘಟಕರನ್ನು ಕೂಡಲೇ ಬಂಧಿಸಿ ಯಾವುದೇ ವೇದಿಕೆಯಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆ ನೀಡುವಂತೆ ಇವರುಗಳ ಮೇಲೆ ಕಠಿಣ ಕ್ರಮಗಳನ್ನು ಜರುಗಿಸಬೇಕೆಂದು ಕೊಪ್ಪಳ ಜಿಲ್ಲೆಯ ಸಕಲ ಜೈನ ಸಮಾಜ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದದಿಂದ ಕಳಕಳಿಯ ವಿನಂತಿ. ಇರುವಂತಹ ಅಂಶವನ್ನು ಒಳಗೊಂಡ ವಿಷಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಡುತ್ತಿದ್ದಾರೆ. ಈ ಕ್ಷೇತ್ರವನ್ನು ಗುರಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಆರೋಪ ಮಾಡುತ್ತಿರುವ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತಾರೆ. ಅದೇ ರೀತಿ ಜೈನ ಧರ್ಮದ ಬಗ್ಗೆ ಇತಿಹಾಸ ತಿಳಿದುಕೊಳ್ಳದ ಜನಗಳಿಗೆ ಸ್ವಲ್ಪ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಈ ಧರ್ಮಸ್ಥಳ ಭಕ್ತವೃಂದ ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ಜೈನ ದಿಗಂಬರ ಸಮಾಜ